ಹಾಯ್ ಎಲ್ರಿಗೂ ನಮಸ್ತೆ. ನಾನು ಹೊರಟಿದ್ದು ನೆನ್ನೆ ನಮ್ಮ ಫ್ರೆಂಡ್ ಊರಲ್ಲಿ ಜಾತ್ರೆ ಅಂತ ಹೇಳ್ಬಿಟ್ಟು ಮಡಕ್ಷಿರ ಹತ್ರ ಇರೋ ಜಿಲ್ಲದಗುಂಟ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಹೊರಟು ಹೋಗ್ತಾ ದಾರಿಲಿ ತುಂಬ ಹೊಟ್ಟೆ ಎಸಿತಾಯಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸು ಹೋಟ್ಲು ಹೋಗೋಣ ಅಂತ ಕರೆದ್ರು. ಆಗ ಹೋಗಿದೆ ಹೋಟ್ಲು, ಇದೇ ಹೋಟ್ಲು ಶ್ರೀ ವೀರಭದ್ರ ಸ್ವಾಮಿ ತಟ್ಟೆ ಇಡ್ಲಿ ಹೋಟೆಲ್. ಊಟ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ತಿನ್ಕೊಂಡು ಹಂಗೆ ಹೋಗ್ತಾ ದಾರಿಲಿ ಚಿಕ್ಕದಾದ ಕಟ್ಟೆ ಸಿಕ್ತು. ಆ ಕಟ್ಟೆಯಲ್ಲಿ ತುಂಬ ಸಖತ್ತಾಗಿ ಕಮಲ ಹೂಗಳು ಅರಳಿದ್ದು. ಅದನ್ನು ನೋಡ್ತಾ ಮುಂದಕ್ಕೆ ಹಂಗೆ ಹೋಗ್ತಾ ದೇವಸ್ಥಾನದ ಹತ್ರ ಬಂದು ಅವನು ಫ್ರೆಂಡ್ಸ್ ಹೇಳಿದ್ದು ಒಂದೇ, ಒಳಗಡೆ ಹೋಗಿ ಬೇಗ ದರ್ಶನ ಮಾಡ್ಕೊಂಬರೋಣ, ಇಲ್ಲ ಅಂದರೆ ಸಖತ್ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಈಚೆಗಡೆ ಬೇಗ ಆರತಿಗಳು ಮಾತ್ರ ಸೈಕಾಗಿದ್ದು, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನೋಡ್ಬೋದು ನೀವು ಕೂಡ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ದರ್ಶನ ಮುಗಿಸ್ಕೊಂಡು ಈಚೆ ಬರೋಷ್ಟರಲ್ಲಿ ಮೆರವಣಿಗೆ ದೇವರು ಕೂಡ ಬಂದಿತ್ತು. ಹಾಗೆ ಈಚೆ ಬರ್ತಿದ್ದಾಗೇ ಮೆರವಣಿಗೆ ದೇವರು ಕೂಡ ಬಂತು. ಹಾಗೆ ಕೆಲವರು ಜನ ಹರಕೆ ತೀರಿಸಲು ದೇವರು ಬರ್ತಿದ್ದಾಗೇ ದೇವರಡೆ ಮಲ್ಕೊಳ್ತಾರೆ. ನೀವು ಕೂಡ ಮೆರವಣಿಗೆ ದೇವರನ್ನು ನೋಡ್ಬೋದು. ಜನಗಳು ಮಾತ್ರ ಸಿಕ್ಕಾಪಟ್ಟೆ ಜನ. ಯಾವ ಮನೆ ಮೇಲೆ ನೋಡಿದ್ರು, ಯಾವ ಬಿಲ್ಡಿಂಗ್ ಮೇಲೆ ನೋಡಿದ್ರು ಸಖತ್ ಜನಗಳು ಮಾತ್ರ ಸೇರ್ಕೊಂಡಿದ್ರು. ಫ್ರೆಂಡು ಕೂಡ ದೇವರು ಬರ್ತಾ ಇರೋದು ನೋಡಿ ದೇವ್ರ ಹರಕೆ ತೀರಿಸಲು ಅಲ್ಲೇ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನೆಲ್ಲಿ ಸ್ನಾನ ಮಾಡಿಕೊಂಡು ದೇವರಡೆ ಬಂದು ಮಾಡ್ಕೊಂಡ. ಈ ಜಾತ್ರೆಗೆ ಅಕ್ಕಪಕ್ಕದ ಊರಿನವರು ಕೂಡ ಜಾಸ್ತಿ ಜನ ಬರ್ತಾರೆ. ದೇವರು ಬರ್ತಾ ಹಾಗೆ ಮುಂದೆಗಡೆ ದೇವ್ರ ಮುಂದೆ ಹೊಡ್ಬೋದು ನೀವು. ದಾಸಪ್ಪನವರು ಕರೆಯಣ ಕೆಂಚನನ್ನು ಆಡಿಸ್ಕೊಂಡು ದೇವ್ರ ಮುಂದೆ ಬರ್ತಾಯಿದ್ರು. ಆ ಕರೆಯಣ ಕೆಂಚನ ನೋಡಿ ಚಿಕ್ಕ ಮಕ್ಕಳು ಕೂಡ ಓಡೋಗ್ತಾಯಿದ್ರು. ಅದು ಮಾತ್ರ ಸಕ್ಕತ್ತಾಗಿತ್ತು. ಹಾಗೆ ಅಲ್ಲಿಂದ ಮೆರವಣಿಗೆ ದೇವರು ಎಲ್ಲ ಮುಗಿಸ್ಕೊಂಡು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆಗೆ ಹೊರಟಿತು. ನಮಗೆ ಇಲ್ಲಿ ಜನಗಳು ನೋಡ್ಬಿಟ್ಟು ನಮಗೆ ಎಲ್ಲಿ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದು. ದರ್ಶನ ಮಾತ್ರ ಹೊರಗಡೆನೂ ಅಷ್ಟೇ, ಮೆರವಣಿಗೆ ದೇವರು ಅಷ್ಟೇ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಫ್ರೆಂಡು ನಡಿ ಮುಂದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ. ಆದರೂ ಯಾಕೋ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಡೆ ಹೊರಟು. ಅಲ್ಲಿಂದ ಮತ್ತೆ ಮೆರವಣಿಗೆ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆಗೆ ಹೋಯಿತು ಅಂತ ಹೇಳ್ಬಿಟ್ಟು ನಾವು ಮತ್ತೆ ದೇವಸ್ಥಾನದ ಹತ್ರ ಹೋದೋ. ಆರತಿಗಳೆಲ್ಲ ಬಂದಿರ್ತವೆ, ಆರತಿಗಳೆಲ್ಲ ಸೈಕಾಗಿರ್ತವೆ ಅಂದ್ಬಿಟ್ಟು ನಾವು ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಆರತಿಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಒಳಗೆ ಹೋದ್ಮೇಲೆ ಮೈ ಮೇಲೆ ದೇವ್ರು ಬಂದಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ನೆಕ್ಸ್ಟು ಶ್ರೀ ಜಿಲ್ಲದಗುಂಟ ಆಂಜನೇಯ ಸ್ವಾಮಿ ದೇವಸ್ಥಾನ ಕಡೆ ಹೊರಡ್ತೀವಿ. ಆ ವಿಡಿಯೋನ ಮುಂದಿನ ಭಾಗದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ.